ನಿಮ್ ಯಾವಾಗ ನೀವೆಲ್ಲ ಪಾಠಕಲ್ ಇದು ನೋಡ್ರಿ. ಕಾಡಂಚಿನ ಪ್ರದೇಶಗಳಿಗೆ ಸೂಕ್ತ ಬಂದೋಬಸ್ತ್ ಮಾಡಿ ಕಾಡು ಪ್ರಾಣಿಗಳ ಸಂಘರ್ಷಣೆ ತಪ್ಪಿಸಿಲ್ಲ ಅಂತಂದ್ರೆ ನಿಮ್ಗೆ ಸರಿಯಾದ ಪಾಠ ಕಲಿಸಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿಲಿ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ಒಂದು ಪ್ರಾಣಿಗೆ ಇಷ್ಟು ಮಾಡ್ತಕ್ಕಂಥವ್ರು ಈ ಮನುಷ್ಯನಿಗೆ ಏನ್ ಬೆಲೆ ಕೊಡ್ತೀನಿ, ಒಂದ್ ಕೆಲಸ ಕೊಡ್ತೀನಿ 20 ಲಕ್ಷ ಕೊಡ್ತೀನಿ ಅಂತ ಕೋಟೆ MLA ಅವರು ಏನ್ರಿ ಮಾಡ್ತಾ ಇದ್ರ? ಚಿಕ್ಕಬಳ್ಳಾವ್ರೆ ಏನ್ ಮಾಡ್ತಾ ಇದ್ರಿ ನೀವು? ನಿಮ್ಗೆ ಈ ತಾಲೂಕಲ್ಲಿ ಇದ್ರಂದ್ರೆ ಜಂಗಲ್ ಕಟಿಂಗ್ ಮಾಡಿಸಿದ್ರಂದ್ರೆ ರಸ್ತೆಯಲ್ಲಿ ಹುಲಿ ತಿನ್ನು ಗೊತ್ತಾಗಲ್ಲ. ಮೊನ್ನಂಗಟ್ಟಿ ಗ್ಯಾರಂಟಿ ಕಟ್ಕೊಂಡು ಜನಗಳನ್ನೆಲ್ಲ ಬಲಿ ಕೊಡ್ತಾ ಇದ್ರೆ ಓಟ್ ನಾಶಕ್ಕೆ ಗ್ಯಾರಂಟಿ ಕೊಟ್ಟು ಹಾಳು ಮಾಡ್ತಕ್ಕಂಥ ನಿಮ್ಮ ನಾಲಾಯಕ ಸರ್ಕಾರ ಬೆಂಕಿ ಹಾಕ್ತಾರ. ಜನಗಳನ್ನ ಯಾಕೆ ಸಾಯಿಸ್ತಾ ಇದ್ರಿ ನೀವು? ಇನ್ನು ಮುಂದೆ ಯಾರು ಕೂಡ ಜನಗಳಿಗೋಸ್ಕರ ಹಾಕಿ ಈ ದೇಶದ ರೈತರ ಮೇಲೆ ನಿಮ್ಗೆ ಏನಾದ್ರು ಗೌರವ ಇದ್ರೆ, ನಾವು ಬೆಳೆದ ಅನ್ನ ತಿಂದ್ರೆ ಅದು ಕಲ್ಲು ಮಣ್ಣು ತಿನ್ನೋದಾದ್ರೆ ನೀವು ಹಂಗೆ ಇರಲಿ ನಾಲಾಯಕರ. ಪ್ರಾಬ್ಲಮ್ಗಳಾಗ್ಬೇಕು ಅದಕ್ಕೋಸ್ಕರ ಫಸ್ಟ್ ಈ ಪ್ರೊಸೀಜರ್ ಮಾಡ್ಬೇಡಿ. ಪೊಲೀಸ್ ಪ್ರೊಸೀಜರ್ ಒಂದ್ಸರಿ PM ಆದ್ಮೇಲೆ ಈಗ ಇಟ್ಕೊಂಡ್ರು ನಾವೇನ್ ಕೇಳಕ್ ಬರಲ್ಲ. ಆಮೇಲೆ ಬೇಕಾದ್ರೆ ಕರ್ಕೊಳ್ಳಿ. ನಾಳೆ ಮಿನಿಸ್ಟರ್ ಬಂದು ಅಲ್ಲೇ ಅನೌನ್ಸ್ ಮಾಡ್ಬಿಟ್ರೆ ನೀವು ಪರಿಹಾರ ನಿಮ್ PM ರಿಪೋರ್ಟ್ ಏನು ಮಾಡಿಲ್ಲ. PM ರಿಪೋರ್ಟ್ ಇಲ್ಲದೆ ಮಾಡಕ್ಕೆ ಆಗುದಿಲ್ಲ. ಪೊಲೀಸ್ UDR ನಂಬರ್ PM ರಿಪೋರ್ಟ್ ಮಾಡಿ ಈಗ ಆಗುತ್ತಲ್ಲ. ಈಗ ತೊಂದ್ರೆ ಇಲ್ಲ. ನಾನು ಹೇಳದ್ನಲ್ಲ, ನಾವು ಬೆಳಿಗ್ಗೆ ಎಲ್ಲ ಇನ್ನೂ ಕೂತ್ಕೊಳ್ಳಿ, ನಾವು ನಮ್ದೇನಿಲ್ಲ. ಬಟ್ ಅದು ಕೊನೆಯಲ್ಲಿ ಸಫರರ್ ಫ್ಯಾಮಿಲಿ ಮೆಂಬರ್ಸ್ ಆಗ್ಬಾರ್ದು. ಕೇಳ್ಬಿಡಿಯಪ್ಪ. ಯಾರಿಗೂ ಆಗ್ಬಾರ್ದು. ನಾವ್ ಹೇಳೋದು ಯಾರಿಗೂ ಆಗ್ಬಾರ್ದು. ಪ್ರೊಸೀಜರ್ ಅಷ್ಟೇ. ಅದಕ್ಕೇನಿದೆ ಸಂಬಂಧಪಟ್ಟ ಇಲಾಖೆ ಯಾಕೆಂದ್ರೆ ಈಗ PM ಅವ್ರಿಗೆ ಬರಲ್ಲ, ಇನ್ಕ್ವೆಸ್ಟ್ ಅವ್ರಿಗೆ ಬರಲ್ಲ, UDR ಅವ್ರಿಗೆ ಬರಲ್ಲ. ಬಾಡಿ ಹುಲಿ ತಿಂದಿಲ್ಲ, ಹುಲಿ ಹೊಡೆದಿಲ್ಲ, ಅದು ಬೇರೆ ಮನ್ಸೂರ್ ಮಾಡ್ಬಿಟ್ಟಿದಾರ. ಸರ್ಟಿಫೈ ಮಾಡ್ಬೇಕು. ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ಪರಿಹಾರ ಬೇಡ ಬಿಡಿ ಸರ್, ಶಿಕ್ಷೆ ಆಗಲಿ. ಅದೆಲ್ಲ ಪರಿಹಾರ ಬೇಡ ಬಿಡಿ ಸರ್. ಇನ್ನೊಂದು ವರ್ಷ ಅಪಾಧಿ ಮಾಡಿ ಮಳೆ ಹಾಕಿದ್ರೆ ಪರಿಹಾರ ಅವಶ್ಯಕತೆ ಇಲ್ಲ. ನಾಳೆ ನಮ್ಗೆ ಗೈಡ್ ಮಾಡ್ಲಿಲ್ಲ, ಪರಿಚಯ ಇದ್ರು, ಹಿಂಗ್ ಹೇಳಲಿಲ್ಲ ಅಂತ ಸಮಸ್ಯೆ ಆಯ್ತು. ನಾವು ಮುಂಚಿತವಾಗಿ ಹೇಳ್ತೀವಿ. ಫಸ್ಟ್ ಪೊಲೀಸ್ ಪ್ರೊಸೀಜರ್ ಮಾಡಿಸ್ಬಿಡಿ, ಆಮೇಲೆ ಏನಾರು ಮಾಡ್ಕೊಳ್ಳಿ. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇದೊಂದು ಮಾಡಿಕೊಟ್ರೆ ಸರಿ ಏನಿಲ್ಲ. ಇಲ್ಲ ಇನ್ನೂ ಕೊಡ್ತೀವಿ ಹೇಳಿ ಸರ್, ನಮ್ಮ ಪೊಲೀಸ್ ಇದಾರೆ, ನಾವು ಕೊಡ್ತೀವಿ, ನಮ್ದು ಏನಿಲ್ಲ. ನಾಳೆ ಪ್ರೊಸೀಜರ್ ಲ್ಯಾಪ್ಸ್ ಆಗಬಾರ್ದು, ಡಿಲೇ ಆಗಬಾರ್ದು. ರಿಪೋರ್ಟಿಂಗ್ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಡಿಲೇ ಆಗಬಾರ್ದು ಅಂತ ಅಷ್ಟೇ ನಾವು ಹೇಳೋದು. ಅಲ್ಲ ಇರ್ಲಿ, ನಿಮ್ದು ಕಂಪ್ಲೇಂಟ್ ಯಾವಾಗ ಬರುತ್ತೆ ಅದ್ರ ಮೇಲೆ ಮುಂದೆ ಪ್ರೊಸೀಜರ್ ಮಾಡ್ತೀವಿ. ಈಶ್ವರ್ ಖಂಡ್ರೆ ಅವರೇ, 3 ಹುಲಿ ಸತ್ತೋಯ್ತು. ಆ ಹುಲಿ ನಮ್ದೇ. ಹುಲಿ ಸಾಯ್ಬೇಕಾದ ಕಾರಣಕರ್ತರು ಯಾರು? ನೀವೇ. ನೀವು ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿರೋರು ಹುಲಿ ಕೈಕತ್ತಾ ಇದ್ರು. ಆಗ ಹುಲಿ ಸತ್ತ ರೈತನ್ನ ದಾಳಿ ಮಾಡುವ ಒಬ್ಬರು ಸ್ಪಂದಿಸಲು ಅರಣ್ಯ ಮಂತ್ರಿಗಳಿಗೆ ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಘಟ್ಟ ಮತ್ತು ರಾಜ್ಯ ಕೇಂದ್ರ ಸರ್ಕಾರಕ್ಕೆ. ಒನ್ನೂರು ಪ್ರಕಾಶ್ ಅವರ ಟೀಮ್ನಿಂದ ನಾವು ಈಶ್ವರ್ ಖಂಡ್ರೆ ಅವರು ಸ್ಪಾಟ್ ಬರೋವರೆಗೂ ಗಂಟು ನಾವು ಏನಾರ ಯಾರೇ ಬಂದು ಎತ್ತಿ ಅಂದ್ರು ನಾವು ಎತ್ತಂತ ರೆಡಿ ಇಲ್ಲ. ಈಶ್ವರ್ ಖಂಡ್ರೆ ಹುಲಿಮಾಲ ನಡೆಸಿ ನಮ್ಮ ರೈತನ 7 ಕಣ್ಣುಗಳನ್ನು ಕೂಡ ಕಿತ್ತಾಕಿತ್ತು. ಹುಲಿ ಕೇವಲ ಒಂದು ವಾರ ಆಗಿದೆ. ಹುಲಿ ಈ ರೀತಿ ಮಾಡಿ ಈ ದಿನ ಮುನ್ನೂರಿನಲ್ಲಿ ನಮ್ಮ ರೈತರ ಜಮೀನಲ್ಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಉಳಿತಾಯ ನಡೆಸುವಂತ ರೈತರಿಗೆ ಗೌರವಿಸಿದ್ದಾರೆ. ಇಂಥ ಬೇಜವಾಬ್ದಾರಿ